ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡಿ ಡಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬಂದು ಬ್ರೆಡ್ ಸ್ಯಾಂಡ್ವಿಚ್. ಇದು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ. ಮಕ್ಕಳಿಗಂತೂ ತುಂಬ ಲೈಕ್ ಆಗುತ್ತೆ. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಈ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇದಕ್ಕೆ ನಾನು ಒಂದು ಹಾಫ್ ಕ್ಯಾಪ್ಸಿಕಮ್, ಹಾಫ್ ಟೊಮೆಟೊ ಹಾಗೂ ಸ್ಮಾಲ್ ಸೈಜ್ ಆನಿಯನ್ ಹಾಗೂ ಕ್ಯಾಬೇಜನ್ನು ಹೀಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ವೀಟ್ ಬ್ರೆಡ್. ನಾನಿಲ್ಲಿ 4 ಪೀಸಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಅಮೂಲ್ ಗಾರ್ಲಿಕ್ ಆ್ಯಂಡ್ ಹರ್ಬ್ಸ್ ಬಟರ್. ಹಾಗೆ ನಾನು ಇಲ್ಲಿ ಅಮೂಲ್ ಚೀಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇವೆರಡು ತುಂಬ ಚೆನ್ನಾಗಿದ್ದಾವೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಫ್ರೇಗ್ರೆನ್ಸ್ ತುಂಬ ಬರುತ್ತೆ ಬಟರ್ನಲ್ಲಿ. ಸೊ ನಾನು ಇದನ್ನು ತಗೊಂಡಿದ್ದೀನಿ. ಹಾಗೆ ಎಗ್ಲೆಸ್ ಮಯೋನೀಸ್ ಹಾಗೂ ಟೊಮೆಟೊ ಕೆಚಪ್ನ ತಗೊಂಡಿದ್ದೀನಿ. ನಾನು ಬ್ರೆಡ್ ಸ್ಪ್ರೆಡ್ಗಾಗಿ ಮಯೋನೀಸ್ ಹಾಗೂ ಟೊಮೊಟೊ ಕೆಚಪ್ನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಬ್ರೆಡ್ ಸ್ಪ್ರೆಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ. ಸೊ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತವಾ ಚೆನ್ನಾಗಿ ಬಿಸಿ ಆದಮೇಲೆ ಗಾರ್ಲಿಕ್ ಸ್ಪ್ರೆಡ್ ಮಾಡಿ ಹೀಗೆ ಬ್ರೆಡ್ ಸ್ಲೈಸಸನ್ನು 2 ಸೈಡ್ಸ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಕ್ರಿಸ್ಪಿ ಆಗೋ ತನಕ. ಹೀಗೆ ಎಲ್ಲ ಬ್ರೆಡ್ ಪೀಸಸ್ನು ರೋಸ್ಟ್ ಮಾಡ್ಕೊಂಡ ನಂತರ ನಾನು ಬ್ರೆಡ್ ಮೇಲೆ ಬ್ರೆಡ್ ಸ್ಪ್ರೆಡ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಅಪ್ಲೈ ಮಾಡಿಕೊಂಡು ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಆನಿಯನ್, ಕ್ಯಾಪ್ಸಿಕಮ್, ಟೊಮೆಟೊ ಹಾಗೂ ಕ್ಯಾಬೇಜನ್ನು ಹಾಕಿ ಈ ಥರ ಹಾಕಿ ಅದ್ರ ಮೇಲೆ ಚೀಸನ್ನು ಇಟ್ಟು ಒಂದು ಸಾರಿ ತವ ಮೇಲೆ ಲೈಟಾಗಿ 2 ಸೈಡ್ಸ್ ಆಲ್ಸೋ ಸ್ವಲ್ಪ ಹೊತ್ತು ಬಿಸಿ ಆಗೋ ಗಂಟ ಬಿಟ್ಟರೆ ಚೀಸ್ ಸ್ವಲ್ಪ ಮೆಲ್ಟ್ ಆಗುತ್ತೆ. ಆಮೇಲೆ ಕಟ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮಸ್ಟ್ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.